ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಮಸಲ್ ಕ್ರಾಂಪ್ಸ್ ಆಗುವಂಥದ್ದು, ಒಂದು ಸ್ವಲ್ಪ ನೀವು ಕೆಲಸವನ್ನ ಮಾಡಿದ್ರೆ ಮಸಲ್ ಹಿಡ್ದಂಗೆ ಆಗುವಂಥದ್ದು, ಅಥವಾ ಕೆಲವು ಮಾಂಸಖಂಡದಲ್ಲಿ ಆ ಭಾಗದಲ್ಲಿ ನೋವು ಬರುವಂಥದ್ದು. ಸೊ ಇದು ಮಸಲ್ ಕ್ರಾಂಪ್ಸ್ನ ಲಕ್ಷಣಗಳು. ಸೊ ಈ ಒಂದು ಮಸಲ್ ಕ್ರಾಂಪ್ಸ್ಗೆ ನೀವು ಕೆಲವು ಪೋಷಕಾಂಶಗಳನ್ನ ಸ್ವೀಕರಿಸಬೇಕಾಗ್ತದೆ. ಸೊ ಈ ಒಂದು ಮಸಲ್ ಕ್ರಾಂಪ್ಸ್ನ ಹೋಗಲಾಡಿಸ್ಲಿಕ್ಕೆ ಮನೆಯಲ್ಲೇ ಮಾಡ್ಬೋದಾದಂಥ ಒಂದು ಬೆಸ್ಟ್ ಒಂದು ಪೇಯವನ್ನ ಅಥವಾ ಒಂದು ಜ್ಯೂಸ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿ, ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನ ನೀಡಿ. ಹೌದು, 1 ಚಮಚ ಅರಿಶಿಣ, 1 ಚಮಚ ಎಳ್ಳಿನ ಪುಡಿ, 2 ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವಂಥದ್ದು. ಅದು ಬಿಳಿ ಎಳ್ಳಾಗಿರ್ಬೋದು ಅಥವಾ ಕಪ್ಪು ಎಳ್ಳಾಗಿರ್ಬೋದು, ಯಾವುದಾದ್ರೂ ತೊಂದರೆ ಇಲ್ಲ. 1 ಚಮಚ ಅರಿಶಿಣ, 1 ಚಮಚ ಎಳ್ಳಿನ ಪುಡಿ. ಈ ಎಳ್ಳನ್ನ ನೀವು ಬಿಸಿಲಿನಲ್ಲಿ ಒಣಗಿಸಿ ಅದನ್ನ ಪುಡಿ ಮಾಡಿ ನೀವು ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಸೊ ಇದಕ್ಕೆ 1 ಲೋಟ ಹಾಲಿಗೆ ನೀವು ಇವೆರಡನ್ನು ಕೂಡ ಮಿಶ್ರಣ ಮಾಡಿ ಪ್ರತಿದಿನ ಸಂಜೆ 5 ರಿಂದ 5:30 ಹೊತ್ತಿನಲ್ಲಿ ನೀವು ಇದನ್ನ ಕುಡಿಬೇಕು. ಸೊ ಈ ಸಂದರ್ಭದಲ್ಲಿ ಕುಡಿಯೋದ್ರಿಂದ ಹಾಲಿನಿಂದ ಆಗುವಂತ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಕೆಲವರಿಗೆ ಕಫ ಆಗುವಂತ ಭಯ ಇರ್ತದೆ. ಸೊ ಖಂಡಿತವಾಗಿ ಆ ಭಯ ಬೇಡ. 1 ಚಮಚ ಅರಿಶಿಣ, 1 ಚಮಚ ಎಳ್ಳಿನ ಪುಡಿಯನ್ನ 1 ಲೋಟ ಬೆಚ್ಚಗಿನ ಹಾಲಿಗೆ ಹಾಕಿ ನೀವು ಪ್ರತಿದಿನ ಸಂಜೆ 5 ರಿಂದ 5:30 ಸಂದರ್ಭದಲ್ಲಿ ಕುಡಿತಾ ಬನ್ನಿ. ಇದರಿಂದ ಎಲ್ಲಾ ಪೋಷಕಾಂಶಗಳು ಮಸಲ್ಸ್ಗೆ, ಮಾಂಸಖಂಡಗಳಿಗೆ ಬೇಕಾದಂತ ಎಲ್ಲ ಪೋಷಕಾಂಶಗಳು ಸಿಗ್ತದೆ. ಸೊ ಪದೇ ಪದೇ ಮಸಲ್ ಕ್ರಾಂಪ್ಸ್ ಆಗುವಂಥದ್ದು, ಕೆಲವರು ಹೇಳ್ತಾರೆ ಬಾಳೆಕಾಯಿ ಬಂದಂತ ಆಗ್ತದೆ ಅಂತ, ಅದೆಲ್ಲದೂ ಕೂಡ ಕಡಿಮೆ ಆಗ್ತದೆ. ಸೊ ಈ ಪ್ರಯತ್ನವನ್ನ ಮಾಡಿ ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.